ಹೇಗಾದ್ರೂ ಮಾಡಿ ನಿನ್ನ ಕೆಳಗಡೆ ಬೀಳಿಸ್ತೀನಿ. ಅವಾಗ ನಿನ್ಗೆ ಏಟಾಗುತ್ತೆ. ನೀನ್ ಜೋರಾಗಿ ಕಿರಿಚ್ತೀಯ, ಎಲ್ರೂ ಹೊರಗಡೆ ಬರ್ತಾರೆ, ಇಡೀ ವ್ರತ ಡಿಸ್ಟರ್ಬ್ ಆಗುತ್ತೆ, ನಮ್ ಗ್ಯಾಂಗ್ ಆನಂದ ಪಡುತ್ತೆ. ಓಕೆ, ರೆಡಿ? 1 2 3. ಅಕ್ಷಯ 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 ಇಲ್ಬಾ, ಅಕ್ಷಯ ಇಲ್ಬಾ. ಅಕ್ಷಯ ಅಕ್ಷಯ ಈ ಕಡೆ ಈ ಕಡೆ. ಅಕ್ಷಯ ಇಲ್ಬಾ, ಅಕ್ಷಯ ಈ ಕಡೆ ಬಾ. ಅಕ್ಷಯ 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 ಇಲ್ಬಾ. ಚಿಂಟು ನೀನ್ ಆ ಕಡೆ ಹೋಗ್ ಬಚ್ಚಿಟ್ಕೋ, ನಾನು ಈ ಕಡೆ ಹೋಗ್ತೀನಿ. ಅಕ್ಷಯ್ ಈ ಕಡೆ ಬಾ. ಅಕ್ಷಯ ತಲೆ ಗೇಟ್ ಬಿದ್ದು ಮೂರ್ಛೆ ಹೋಗಿದ್ದಾಳೆ ಅನ್ಸುತ್ತೆ. ಚಿಂಟು ಬೇಗ ಬಾ, ಅಕ್ಷಯ ಕಲ್ಲಿನ ಮೇಲೆ ಬಿದ್ದಿದ್ದಾಳೆ. ತಲೆಗೆ ಬಲ್ವಾದ ಏಟ್ ಬಿದ್ದಿರಬಹುದು, ರಕ್ತ ಬರ್ತಿರುತ್ತೆ. ಅಷ್ಟಕ್ಕೂ ಅಕ್ಷಯ್ ಇದ್ದಾಳೋ ಇಲ್ಲ ಏನಾದ್ರೂ ಆಯ್ತು, ಮೊದಲು ಮೇಲೆ ಇಳ್ಸೋಣ ಬಾ. ಕಲ್ಲಂದೆ ಎಲ್ಲೋ ಹೂವಿನ ಚಂಡಿದೆ. ಕಲ್ಲಿರ್ಬೇಕಾಗಿತ್ತಲ್ವಾ, ಹೇಗ್ ಬದ್ಲಾಯ್ತು? ಈಗಷ್ಟೇ ಇಲ್ಲಿ ದೊಡ್ಡ ಕಲ್ಲಿತ್ತು. ಅಂದ್ರೆ ನಾನು ಆ ಕಲ್ ಮೇಲೆ ಬೀಳ್ಬೇಕಂತ ನಾನು ಇಲ್ಲಿ ಕರ್ಸ್ದ್ಯಾ? ಅಯ್ಯಯ್ಯೋ ಹಾಗೇನಿಲ್ಲ, ನಾನ್ ಯಾಕೆ ಹಾಗೆ ಮಾಡ್ತೀನಿ? ಅಂಥದ್ದೇ ಮಾಡ್ತೀಯ ನೀನು. ಅಮ್ಮನವ್ರ ಮಹಿಮೆಯಿಂದ ಕಲ್ಲು ಹೂವಾಗಿ ಬದಲಾಯಿತು. ಒಳ್ಳೆ ಮನ್ಸಿದ್ರೆ ಹೂವನ್ನ ಅಮ್ಮನವರೇ ಹಾಕ್ತಾಳೆ, ಕೆಟ್ಟ ಮನ್ಸಿದ್ರೆ ಮುಳ್ಳನ್ನ ಹಾಕ್ತಾಳೆ. ಅಕ್ಷಯನ್ ವಿಷಯದಲ್ಲಿ ಯಾವಾಗಲೂ ಈ ಥರನೇ ಒಳ್ಳೇದೇ ಆಗ್ತಿರತ್ತೆ. ಅದಕ್ಕೆ ನಾನು ಶೌರ್ಯ ಜೊತೆ ಆಡಲ್ಲ ಅನ್ನೋದು. ಪೂಜೆ ಹತ್ರ ಹೋಗೋಣ ಬಾ. ಇದು ಹೂವಿನ ಚೆಂಡಾಗಿ ಹೇಗ್ ಬದಲಾಯ್ತಪ್ಪ? ಇದನ್ನ ಅಬ್ಬ ಅಮ್ಮ, ಇದು ನಿಜವಾಗ್ಲೂ ಮಹಿಮೆನೆ. ಅಮ್ಮ, ವೃತ್ತ ಶುರು ಆಗ್ತಿದೆ, ಎಲ್ಲರೂ ಅಕ್ಷತೆ ಹಾಕ್ಬಿಟ್ಟು ಕುಂಕುಮ ಹಚ್ಕೊಳ್ಳಿ.
ಬಂಗಾರ, ಏನು? ಅಲ್ಲ ನಮ್ಮ ಕಣ್ಮುಂದನೇ ಚೆನ್ನಾಗಿ ವ್ರತ ನಡೀತಿದೆ, ಕೆಡ್ಸೋದಕ್ಕೇನು ಮಾಡೋಕ್ಕಾಗಲ್ವಾ? ನಮಗೆ ತುಂಬ ಕಷ್ಟ ಕೊಡುವಂಥ ವ್ರತ ಏನಲ್ಲ ಇದು. ಕೊನೆ ನಿಮಿಷದಲ್ಲಾದರೂ ಹೆಲ್ಪ್ ಆಗತ್ತಲ್ವಾ ಅಂತ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಅತ್ತೆ ಆ ಲೆಟರಲ್ಲಿ ಏನೋ ಬರ್ತಿದ್ದಾಳಲ್ವಾ, ಅದೇ ನಮಗೆ ಪ್ಲಸ್ ಆಗಬೇಕು. ಅಮ್ಮ, ವ್ರತ ಪೂರ್ತಿ ಆಯ್ತು. ನೀವು ಮುತ್ತೈದರಿಗೆ ಸೀರೆ ಕೊಡಬೇಕು ಅಂದ್ರಲ್ವಾ, ಹೋಗಿ ತಗೊಂಡು ಬನ್ನಿ. ಆಯ್ತು ಪುರೋಹಿತ್ರೆ. ಅಕ್ಕ ಬಾ. ಏನಾಯ್ತಕ್ಕ, ಯಾಕೆ ಹಾಗಿದ್ಯಾ? ನಿಹಾರಿಕಾ ಅವರು ವ್ರತನ ಹಾಳು ಮಾಡ್ತಾರೇನೋ ಅನ್ಕೊಂಡಿದ್ದೆ. ಯಾವುದೇ ಆತಂಕನೂ ಇಲ್ಲದೆ ವ್ರತ ಏನೋ ನಡೆದೋಯ್ತು. ಆದರೆ ಅತ್ತೆ ಮಾತ್ರ ತುಂಬಾ ನಿಗೂಢವಾಗಿದ್ದಾಳೆ. ಆ ಲೆಟರಲ್ಲಿರೋ ವಿಷಯನ ಬಾಂಬ್ ಬ್ಲಾಸ್ಟ್ ಮಾಡಿದ ಹಾಗೆ ಯಾವಾಗ ಬ್ಲಾಸ್ಟ್ ಮಾಡ್ತಾಳೋ ಅಂತ ನನಗೆ ಟೆನ್ಷನ್ ಆಗ್ತಿದೆ ಅವನಿ. ಅದರಿಂದ ನನಗಾಗೋ ನಷ್ಟ ಏನೂ ಇಲ್ಲ ಅಕ್ಕ, ನೀನೇನ್ ಯೋಚನೆ ಮಾಡಬೇಡ. ಹೇಳಮ್ಮ. ಸತ್ಯ, ಒಬ್ರು ನನಗೆ ದೇವಸ್ಥಾನದಲ್ಲಿ ಪರಿಚಯ ಆದ್ರು. ಅವ್ರ ಮನೆಗೆ ವ್ರತಕ್ಕೆ ಬಾ ಅಂತ ನನ್ನನ್ನು ಕರೆದ್ರು ಅಂತ ನಿನ್ನೆ ನಿನಗೆ ಹೇಳಿದ್ನಲ್ಲ. ಹೌದು, ಇವಾಗ ನೀನು ಅವ್ರ ಮನೆಗೆ ಅಲ್ವಾ ಹೋಗಿರೋದು? ನಾನು ಬಂದಿರೋದು ಯಾರ ಮನೆಗೆ ಗೊತ್ತಾ? ಅವನೇ ಅವ್ರ ಮನೆಗೆ. ಹೌದು ಸತ್ಯ, ವೇದವತಿ ಅನ್ನೋರು ಯಾರೋ ಅಲ್ಲ, ಅವನೇ ಅವರ ಅತ್ತೆ. ನಾನು ಇಲ್ಲಿಗೆ ಬಂದ್ಮೇಲೆ ಎಲ್ಲ ವಿಷಯನೂ ಅರ್ಥ ಆಯ್ತು. ಇದಕ್ಕೂ ಮುಂಚೆ ಒಂದ್ಸರಿ ಅವನಿ ರೋಡಲ್ಲಿ ಸಿಕ್ಕಿದಾಗ ಬಾಯ್ ಬಿಡಕ್ ಹೋಗಿದ್ದೆ. ಇವಾಗ ಕೂಡ ಅಲ್ಲಿ ಮಿಸ್ ಆಗಿ ಅಂತ ಕೆಲಸ ಮಾಡಕ್ ಹೋಗ್ಬೇಡ. ಇಲ್ಲ ಸತ್ಯ, ನೀನ್ ಪ್ರೀತಿಸಿದ್ದು ಈ ಅವನಿನ ಅಂತ ನಾನು ಹೇಳಲಿಲ್ಲ. ಅವರು ನನಗೆ ಪದೇ ಪದೇ ಕೇಳ್ತಿದ್ರು, ಮಾತು ಬದಲಾಯಿಸಿದ್ನೇ ಹೊರತು ನಿಜ ಹೇಳಿಲ್ಲ. ಅವ್ರ ಹತ್ರ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ದೀನಿ. ಇದಕ್ಕೂ ಮುಂಚೆ ಅವರು ದೇವಸ್ಥಾನದಲ್ಲಿ ಸಿಕ್ಕಿದಾಗ ಜಸ್ಟ್ ಮುಖ ಪರಿಚಯದಲ್ಲಿ ನನ್ನ ಮಗ ಅವನಿ ಅನ್ನೋ ಹುಡುಗಿನ ಪ್ರೀತಿಸಿದಾರಿ, ಅದಕ್ಕೆ ಇಲ್ಲಿವರೆಗೂ ಮದುವೆ ಮಾಡ್ಕೊಳ್ದೆ ಇದ್ದಾನೆ ಅಂತ ಹೇಳ್ಬಿಟ್ಟಿದೆ. ಅದನ್ನೇ ಮನ್ಸಲ್ಲಿಟ್ಕೊಂಡು ಈಗ ಅವಳು ಏನೋ ಮಾಡೋಕ್ ಹೊರಟಿದ್ದಾಳೆ ಕಣೋ. ಅವಳಿಗೆ ಆ ಅವಕಾಶ ಕೊಡ್ದಾಗ ಮಾಡಿದೆ. ಆ ಅವನಿ ಬೇರೆ ಈ ಅವನಿ ಬೇರೆ ಅಂತ ಅವಳ ಹತ್ರ ಸುಳ್ಳು ಹೇಳ್ಬೇಕಾಗಿ ಬಂತು. ಆ ವೇದವತಿಯವರು ನನ್ನ ಮಾತನ್ನ ನಂಬಿದ್ರೋ ಇಲ್ವೋ ಅರ್ಥ ಆಗ್ತಿಲ್ಲ. ಅಮ್ಮ, ನೀನಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ. ಬೇಗ ಹೊರಟು ಬಂದ್ಬಿಡು.
ಸರಿ ಸತ್ಯ. ಇವಾಗ ನಾನು ಪ್ರಶ್ನೆ ಮಾಡಿದ್ರೆ ಇವಳು ನಿಜ ಹೇಳ್ದೆ ದಬಾಯಿಸ್ತಾಳೆ. ಸದ್ಯದಲ್ಲೇ ಎಲ್ಲಾನು ಆಧಾರ ಸಮೇತ ನಿರೂಪಿಸ್ಬೇಕು. ಎಲ್ರಿಗೂ ಸೀರೆನ ಬಾಗಿನ ಕೊಟ್ರೆ ವ್ರತ ಪರಿಪೂರ್ಣ ಆಗುತ್ತೆ. ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಸಿದ್ಧಿಯಾಗುತ್ತೆ. ಆಯ್ತು ಪುರೋಹಿತ್ರೆ. ಅವನಿ ವಿಷಯದಲ್ಲಿ ಅತ್ತೆ ಇವತ್ತು ಯಾಕೋ ಅಸಂತೃಪ್ತಿಯಿಂದ ಕಾಣಿಸ್ತಾ ಇರೋ ಕಾರಣಕ್ಕೆ ಮೆಲ್ಲಗೆ ಬೆಂಕಿ ಹಚ್ಚಬೇಕು. ಎಲ್ಲರಿಗೂ ಸೀರೆನ ಬಾಗಿನ ಕೊಟ್ರೆ ಮಾತ್ರನೇ ವ್ರತ ಪೂರ್ತಿ ಆಗೋದಾ ಪುರೋಹಿತ್ರೆ? ಅದೇ ಅಲ್ವಾ ನಿಹಾರಿಕಾ, ಗೊತ್ತಿಲ್ದ ಕೇಳ್ತೀಯಲ್ಲ. ನನ್ನ ಬಂಗಾರ ಯಾರಿಗೆ ಹೆಣ್ಣು ಕೊಡ್ತಿದ್ದಾಳೆ? ಇನ್ನು ಶುರು ಮಾಡಿ ಅಮ್ಮ. ಅತ್ತೆ ಮುಂದೆ ಬನ್ನಿ. ನಿನ್ನೆ ಕರಿತಿದ್ದಾಳಮ್ಮ. ಕೇಳಿಸ್ತು. ಮತ್ತೇನಕ್ಕೆ ಬರ್ತಿಲ್ಲ? ಮೊದಲು ಅತಿಥಿಗಳಿಗೆ ಹೊರಗಿಂದ ಬಂದವ್ರಿಗೆ ಕೊಡಿ, ನಾನು ಆಮೇಲೆ ತಗೋತೀನಿ. ಎಸ್, ಖಂಡಿತವಾಗ್ಲೂ ಕೊನೆಲಿ ಅತ್ತೆ ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ. ವೇದವತಿಯವರೇ, ನೀವು ಈ ಮನೆ ಹಿರಿಯರು, ಹಾಗೆ ದೊಡ್ಡ ಮುತ್ತೈದೆ ಕೂಡ ನೀವೇನೆ. ನಿಮ್ಮಿಂದಾನೇ ಶುರು ಮಾಡಿದ್ರೆ ಒಳ್ಳೇದಲ್ವಾ? ನಾನೇನು ಅನ್ಕೊಳ್ಳಲ್ಲ ಬಿಡಿ. ಮೊದಲು ಈ ಪ್ರಭಾವತಿ ಅವರಿಂದನೇ ಶುರು ಮಾಡು. ಸರಿ ಅವನಿ, ನಿಮ್ಮತ್ತೆ ಹೇಳ್ದಾಗೆ ಮಾಡು. ಪ್ರಭಾವತಿ ಅವರೇ ಬನ್ನಿ. ಬನ್ನಿ. ಬನ್ನಿ ಅತ್ತೆ. ನೀನ್ ಹೇಳ್ದಾಗ ಅಮ್ಮ ಮಾಡಿರ್ಲಲ್ವಾ ಅಜ್ಜಿ? ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಜ್ಜಿ ಇಷ್ಟ ಇಲ್ದಿರೋ ಯಾವುದೋ ಕೆಲಸ ಇಲ್ಲಿ ನಡೀತಿದೆ ಅನ್ಸುತ್ತೆ. ಅದಕ್ಕೆ ಅಜ್ಜಿ ಬೇಜಾರಾಗಿದ್ದಾರೆ. ಹೌದೌದು, ಅಮ್ಮನ ಮನ್ಸಿಗೆ ಯಾವುದೋ ವಿಷಯದಲ್ಲಿ ನೋವಾದಂಗಿದೆ. ಅದಕ್ಕೆ ಒಂಥರ ಇದ್ದಾಳೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳಿ ಅತ್ತೆಯವರೇ. ಇಲ್ಲ, ಮನಸ್ಸಲ್ಲಿರೋದನ್ನ ಪೇಪರಲ್ಲಿ ಬರ್ದಿದ್ದೀನಿ ಅಂದ್ಯಲ್ಲ, ಅದನ್ನಾದ್ರೂ ಓದು. ಯಾವತ್ತೂ ಇಲ್ದಿರೋದು ಇವತ್ತೇನು ತುಂಬಾ ವಿಶೇಷವಾಗಿ ಕಾಣ್ತಿದ್ದೀರಾ ವೇದವತಿ ಅವರೇ? ಹೌದು ರೀ, ಮೊದ್ಲಿನ ಹಾಗೆ ಮುಖದಲ್ಲಿ ನಗು ಇಲ್ಲ. ಬನ್ನಿ ವೇದವತಿಯವರೇ.
ನಿನ್ನ ಕೈಯಿಂದ ಸೀರೆ ತಗೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಏನಾಯ್ತು ವೇದವತಿ ಅವರೇ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನಿಮ್ಮ ಚಿಕ್ಕ ಸೊಸೆ ಇಷ್ಟು ಚೆನ್ನಾಗಿ ವ್ರತ ಮುಗಿಸಿದಾಳೆ, ನೀವು ಆಶೀರ್ವಾದ ಮಾಡೋದು ಬಿಟ್ಟು ಈ ಥರ ಮಾತಾಡ್ತಿದ್ದೀರಲ್ಲ. ದಯವಿಟ್ಟು ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ನಮ್ಮಮ್ಮ ಹಾಗೇನೆ, ಏನಾದರೂ ಸರಿ ಎಲ್ಲ ನೇರವಾಗಿ ಮಾತಾಡ್ತಾಳೆ. ನೀವೇನು ಅನ್ಕೋಬೇಡಿ, ನಮ್ಮತ್ತೆ ಆವಾಗಿವಾಗ ಹೀಗೆ ವರ್ತಿಸ್ತಾ ಇರ್ತಾರೆ. ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕೋದು ನನಗೂ ಒಳ್ಳೇದಲ್ಲ. ನಾನಿನ್ನ ಹೊರಡ್ತೀನಿ. ನಿನ್ನೆ ವ್ರತಕ್ಕೆ ಸರಿಯಾಗಿ ಒಪ್ಕೊಂಡು ಇವಾಗ ಕೊನೆಯಲ್ಲಿ ಹೀಗ್ಯಾಕೆ ಮಾಡಿದ್ರು? ಒಟ್ನಲ್ಲಿ ಅತ್ತೆ ಅವನಿಗೆ ತಲೆ ತಿರುಗುವಂತ ಶಾಕ್ ಕೊಟ್ರು. ಹೌದು, ಅವನಿ ತುಂಬಾ ಕಷ್ಟಪಟ್ಟು ವ್ರತ ಮಾಡಿದ್ರು ಫಲಿತಾಂಶ ಇಲ್ದಿರೋ ಹಾಗಾಯ್ತು. ಅವನಿಗೆ ಎಷ್ಟೇ ಕಷ್ಟ ಪಡ್ತಿದ್ರು ಕಾಲ ಕೂಡ ಬರ್ತಿಲ್ಲ. ಅವನಿಗೂ ಅಕ್ಷಯಂಗೂ ಹಾಗೆ ಆಗ್ಬೇಕು. ಈ ಮನೇಲಿ ಇರೋದ್ಕಿಂತ ಯಾವ ಮರದ ಕೆಳಗಿದ್ರೆ ಚೆನ್ನಾಗಿರುತ್ತೋ ಅಂತ ಅವರಿಗೆ ಅವರೇ ಡಿಸೈಡ್ ಮಾಡ್ಕೊಂಡು ಈ ಮನೆಯಿಂದ ಓಡ್ ಹೋಗ್ಬೇಕು. ಅವನಿ ನನ್ ವಿರುದ್ಧ ಗೆಲ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಸೋತ್ ಹೋದ್ಲ ಅವಳು. ನಮ್ ಮುಂದೆ ತಲೆ ತಗ್ಗಿಸ್ದೆ ಬೇರೆ ದಾರಿ ಇಲ್ಲ. ನಾವು ಮನ್ಸ್ ಮಾಡಿದ್ರೆ ಅವನಿ ಅಲ್ಲೋಲ ಕಲ್ಲೋಲ ಆಗೋಗ್ತಾಳೆ. ತುಂಬಾ ಸಮಸ್ಯೆ ಎದುರಿಸ್ಬೇಕಾಗುತ್ತೆ. ಮಗಳಿಗೋಸ್ಕರ ಇತ್ತೀಚೆಗೆ ತುಂಬಾ ಕಷ್ಟ ಪಡ್ತದಾಳ್ ಪಾಪ. ನನ್ನ ಮಗ ಪ್ರೀತಿಸಿದ್ದು ಅವನೀನೇ, ಆದ್ರೆ ಆ ಅವನಿ ಈ ಅವನಿ ಅಲ್ಲ. ವೇದವತಿ ಅನ್ನೋರು ಯಾರೂ ಅಲ್ಲ, ಅವನಿ ಅವರ ಅತ್ತೆ. ನಾನು ಇಲ್ಲಿಗೆ ಬಂದ್ಮೇಲೆ ಎಲ್ಲ ವಿಷಯನೂ ಅರ್ಥ ಆಯ್ತು. ಆ ಅವನಿ ಬೇರೆ ಈ ಅವನಿ ಬೇರೆ ಅಂತ ಅವಳ ಹತ್ರ ಸುಳ್ಳು ಹೇಳ್ಬೇಕಾಗಿ ಬಂತು. ಅವನಿ ಪ್ರಭಾವತಿ ಸೇರಿ ನನಗೆ ಮೋಸ ಮಾಡ್ತಿದ್ದಾರೆ. ಹಾಗಿದ್ದಾಗ ಅವನಿ ಕೈಯಾರೆ ನಾನು ಯಾಕೆ ಸೀರೆ ತಗೋಬೇಕು? ನಿಜವಾಗ್ಲೂ ತಗೊಳ್ಳಲ್ಲ. ಈ ವ್ರತ ಅಸಂಪೂರ್ಣವಾಗಿ ಉಳಿದು ಹೋಗ್ಬೇಕು. ಅಮ್ಮ ಎಷ್ಟೇ ಒಳ್ಳೆಯವರಾಗಿರ್ತಿದ್ರು, ಎಷ್ಟೇ ಒಳ್ಳೆ ಕೆಲಸ ಮಾಡ್ತಿದ್ರು, ಅಮ್ಮಂಗೆ ಯಾಕೆ ಹೀಗಾಗ್ತಿದೆ? ಸಂತೋಷದಿಂದ ವ್ರತ ಮಾಡಿದ್ಲು. ಅಜ್ಜಿ ಸೀರೆನ ಬಾಗಿನನ್ನ ತಗೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ. ಅಮ್ಮನ ಬೇಜಾರನ್ನ ಹೇಗಾದರೂ ದೂರ ಮಾಡು ತಾಯಿ.